ಲವ್ ಬ್ರೇಕಪ್ ಅನ್ನೋದು ಈ ಜನ್ರೇಷನಲ್ಲಿ ಕಾಮನ್ ಆಗಿಬಿಟ್ಟೈತೆ. ಲವ್ ಮಾಡ್ತಾರೆ ಬಿಡ್ತಾರೆ, ಲವ್ ಮಾಡ್ತಾರೆ ಬಿಡ್ತಾರೆ, ಅದು ಕಾಮನ್ ಬಿಟ್ಟೈತೆ. ಆದರೆ ಅದು ಬ್ರೇಕಪ್ ಆಯಿತಾ, ಬಿಟ್ಟಾಕ್ಬಿಡಿ. ಯಾವ ಕಾರಣದಿಂದನಾದರೂ ಆಗಲಿ, ನಿಮ್ಮ ಹಿಂದಿನ ಜೀವನ ಅದು ಹೆಂಗಾದರೂ ಆಗಿರಲಿ, ಅದೇನಾದರೂ ಆಗಿರಲಿ, ಅದನ್ನು ಬಿಟ್ಬಿಡಿ. ನಿಮ್ಮ ತಂದೆ ತಾಯಿ ಬಗ್ಗೆ ಅಷ್ಟೇ ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ನಾನು ಹೇಳ್ತಾ ಇದ್ದೇನೆ. ಮುಂದೆ ಒಂದು ಸ್ಟೋರಿ ಎಲ್ಲ ಹೇಳ್ತೇನೆ. ಈ ಹುಡುಗ ಹಿಂಗೆ ಮಾಡ್ಕೊಂಡ, ನನಗೆ ಇಷ್ಟು ನೋವಾಗ್ತಾಯಿತ್ತು, ಇಷ್ಟು ಬೇಜಾರಾಗ್ತಾಯಿತ್ತು. ಆದರೆ ಅವ್ರ ಅಪ್ಪ ಅಮ್ಮಗೆ ಎಷ್ಟು ಬೇಜಾರಾಗ್ತಾಯಿತ್ತು, ಎಷ್ಟು ನೋವಾಗ್ತಾಯಿತ್ತು, ಎಷ್ಟು ತಡ್ಕೊಳ್ತಾವ್ರೋ ಗೊತ್ತಿಲ್ಲ. ಆದರೆ ಅವ್ರ ಮನೆ ಪರಿಸ್ಥಿತಿನೂ ತುಂಬ ಪೂರಾಗೈತೆ, ತುಂಬ ಅಂದರೆ ತುಂಬ ಪೂರಾಗೈತೆ. ಅವರು ಹೆಂಗೆ ಕೂಲಿ ಮಾಡಿ ಜೀವನ ಮಾಡೋರು, ಅದು ಹೆಂಗೆ ಜೀವನನ ಮುಂದೆ ಸಾಗಿಸ್ತಾರೆ ಅಂತ ಗೊತ್ತಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಯಾಡ್ ಸ್ಟೋರಿ ಬಗ್ಗೆ ಹೇಳಬೇಕು ಅಂತ ಹೇಳಿ ಇವತ್ತು ವಿಡಿಯೋ ಮಾಡ್ತಾಯಿದ್ದೇನೆ. ಇದಾಗಿ ಆಗಲೇ 2 ದಿನ ಕಳೆದೋಗಿದೆ, 2-3 ದಿನ ಕಳೆದೋಗಿದೆ. ನನಗೆ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಫ್ರೆಂಡ್ಸ್, ಲವ್ನ ಎಲ್ಲರೂ ಮಾಡ್ತಾರೆ. ಲವ್ವಲ್ಲಿ ಬ್ರೇಕಪ್ಪು ಮಾಮೂಲಾಗಿ ಇರುತ್ತೆ ಅಲ್ವಾ. ಹುಡುಗ ಆಗಲಿ ಹುಡುಗಿ ಕಡೆಯಿಂದನೇ ಆಗಲಿ, ಬ್ರೇಕಪ್ ಅಂತೂ ಆಗೇ ಆಗುತ್ತೆ. ಬ್ರೇಕಪ್ ಆಗುತ್ತೆ ಅಂತ ಹೇಳಿ ಕಳ್ಕೊಳ್ಳೋದು ಎಷ್ಟು ಸರಿ ಹೇಳಿ ಅಲ್ವಾ. ಈ ಹುಡುಗಿಗೆ ಆಗಲಿ ಹುಡುಗಿಗೆ ಆಗಲಿ ತಂದೆ ತಾಯಿ ಇದ್ದೇ ಇರ್ತಾರೆ. ಆ ತಂದೆ ತಾಯಿಗೋಸ್ಕರನಾದರೂ ಬ್ರೇಕಪ್ ಅನ್ನೋದು ಪ್ರತಿಯೊಬ್ಬರಿಗೂ ಆಗೇ ಇರುತ್ತೆ. ತಂದೆ ತಾಯಿಗೋಸ್ಕರನಾದರೂ ಅದೆಲ್ಲನೂ ಮರೆತು ಮೂವ್ ಆನ್ ಆಗಬೇಕು. ಲವ್ ಮಾಡಿದವರಿಗೆ ಕಾರಣಾಂತರಗಳಿಂದ ಒಬ್ಬೊಬ್ಬರಿಗೆ ಸಕ್ಸಸ್ ಆಗುತ್ತೆ, ಅದು ಅವರ ಲಕ್ಕು. ಒಬ್ಬೊಬ್ಬರಿಗೆ ಬ್ರೇಕಪ್ ಆಗುತ್ತೆ, ಅದು ಅವ್ರದ್ದು ಇದು ಅಲ್ವಾ. ಬ್ರೇಕಪ್ ಆದರೆ ಜೀವನ ಕಳ್ಕೊಳ್ಳೋದ್ರಿಂದ ಏನು ಬರುತ್ತೆ? ಏನೂ ಬರಲ್ಲ. ಅದರಿಂದ ಬ್ರೇಕಪ್ ಆಯಿತು ಅಂತ ಅಂದ್ಕೊಳ್ಳಿ, ಕೂತು ಮಾತಾಡಬೇಕು ಅಲ್ವಾ. ಈಗ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಾರೆ ಅಂತಲೇ ಅಂದ್ಕೊಳ್ಳಿ. ಅಲ್ಲಿ ಫ್ಯಾಮಿಲಿ ಎಂಟ್ರಿ ಆಗಿ ಆ ಫ್ಯಾಮಿಲಿ ಕಡೆಯಿಂದ ಹುಡುಗಿಗೆ ಆಗಲಿ ಹುಡುಗಿಗೆ ಆಗಲಿ ಬೆದರಿಕೆ ಹಾಕ್ಸೋದು, ಅದು ಎಷ್ಟು ಸರಿ ಅಂತ ಗೊತ್ತಿಲ್ಲ. ಅದು ಮಾಡೋದ್ರ ಬದಲು ಕೂರಿಸಿ ಮಾತಾಡಿಸಿ ಬ್ರೇಕಪ್ ಮಾಡ್ಕೊಳ್ಳೋದು ಒಳ್ಳೆಯದು ಅಲ್ವಾ. ಈಗ ಬೆದರಿಕೆ ಹಾಕೋದು, ಆ ಹುಡುಗನೋ ಅಥವಾ ಹುಡುಗಿನೋ ಜೀವ ಕಳ್ಕೊಳ್ಳೋದು, ಇದರಲ್ಲಿ ಎಷ್ಟು ಸರಿ ಹೇಳಿ. ಈ ಜೀವ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಹುಡುಗನೇ ಆಗಲಿ ಹುಡುಗಿನೇ ಆಗಲಿ ತಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಲೇಬೇಕು. 1 ಸರಿ ಅಲ್ಲ, 2 ಸರಿ ಅಲ್ಲ, 100 ಸರಿ ಯೋಚನೆ ಮಾಡಬೇಕು. ಹುಡುಗ ಆಗಲಿ ಹುಡುಗಿ ಆಗಲಿ ಅದೇ ಜೀವನ ಅಲ್ಲ. ಜೀವನ ತುಂಬ ಅಂದರೆ ತುಂಬ ದೂರ ಐತೆ. ಈಗ ಲವ್ ಮಾಡೋರೆಲ್ಲ ಒಂದು 20, 25, 30 ಇದ್ರ ಒಳಗೆ ಇರ್ತಾರೆ. ಆದರೆ ಅಲ್ಲಿಗೆ ಅವ್ರ ಲೈಫ್ನ ಎಂಡ್ ಮಾಡ್ಕೊಳ್ಳೋದು ಸರಿಯಲ್ಲ ಅಲ್ವಾ. ಅದ್ರಕ್ಕಿಂತ ಮುಂದೆ ತುಂಬ ಅಂದರೆ ತುಂಬ ಇನ್ನು ಜರ್ನಿ ಐತೆ. ಅದ್ರ ಬಗ್ಗೆ ಥಿಂಕ್ ಮಾಡಬೇಕು. ಹಾಗೆಯೇ ಅದೆಲ್ಲರಿಗಿಂತ ಇಂಪಾರ್ಟೆಂಟಾಗಿ ಅವ್ರ ತಂದೆ ತಾಯಿ ಯಾರ ಬಗ್ಗೆ ಯೋಚನೆ ಮಾಡಿಲ್ಲ ಅಂದರೂ ಅವ್ರ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಬೇಕು. ಆ ತಂದೆ ತಾಯಿ ಎಷ್ಟು ಆಸೆ ಕನಸು ಕಂಡಿರ್ತಾರೆ ಅವ್ರ ಬಗ್ಗೆ ಅನ್ನೋದನ್ನ 1 ಸರಿ ಅಲ್ಲ, 2 ಸರಿ ಅಲ್ಲ, 100 ಸತಿ ಯೋಚನೆ ಮಾಡಬೇಕು ಅಲ್ವಾ. ಅಂಥದ್ದೇ ಒಂದು ಸ್ಟೋರಿ ನಮ್ಮೂರಲ್ಲಿ ನಡೆದಿದೆ. ಒಂದು 3 ದಿನ ಆಯಿತು ಅಂತ ಅನಿಸುತ್ತೆ ಈ ಇನ್ಸಿಡೆಂಟ್ ಆಗಿ. ನನಗೆ ತುಂಬ ಅಂದರೆ ತುಂಬ ಬೇಜಾರು. ನಮ್ಮ ಕಣ್ಣೆದುರಿಗೆ ನಮ್ಮ ಜೊತೆಗೆ ಆಡಿ ಬೆಳೆದು ಅಂತ ಹುಡುಗ ಇಲ್ಲ. ಕೇಳಿ ತುಂಬ ಅಂದರೆ ತುಂಬ ಬೇಜಾರಾಯಿತು. ಎಟ್ ಎ ಟೈಮು ಅವನ ಬಗ್ಗೆ ಕೋಪನೂ ಬರ್ತಾಯಿತ್ತೆ. ಯಾಕೆ ಅಂತ ಅಂದರೆ ಅವ್ರ ತಂದೆ ತಾಯಿ ಎಷ್ಟು ಸಫರ್ ಆಗ್ತಾ ಇದ್ದಾರೆ ಅಂದರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ತುಂಬ ಬಡತನ, ಏನಂದರೆ ಏನೂ ಇಲ್ಲ ಅವ್ರ ಮನೆಯಲ್ಲಿ. ಅವನು ಬಿಟ್ಟರೆ ಅವರಿಗೆ ಆಧಾರನೇ ಇಲ್ಲ ಅಂತಲೇ ಹೇಳ್ಬೋದು. ಒಬ್ಬ ಇದ್ದಾನೆ ಅವ್ರದ್ದು ಅಣ್ಣ, ಆದರೆ ಅವನು ಅಷ್ಟೊಂದು ಇದಿಲ್ಲ.
ಚೆನ್ನಾಗೇ ಇದ್ದಂತೆ ಹುಡುಗ. ಅಂದರೆ ಊರು ಬಿಟ್ಟು 1-2 ವರ್ಷ ಆಗಿತ್ತು. ಆ ಇದರಲ್ಲಿ ಎಲ್ಲೋ ನಮ್ಮೂರಿಂದ ಆಚೆ ಅಲ್ಲೆಲ್ಲೋ ಒಂದು ಹೋಟ್ಲು ಥರ ಮಾಡ್ಕೊಂಡಿದ್ದ ಅಂತ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತಂತೆ. ಆಮೇಲೆ ಅವನಿಗೆ ಹೋರಿ ಹಬ್ಬದ್ದು ದನ ಹಿಡಿಯೋದು, ಹೋರಿ ಹಿಡಿಯೋದಿತ್ತು. ಅದರಲ್ಲೂ ಎಷ್ಟೊಂದು ಪ್ರೈಸಸ್ ಎಲ್ಲ ಬರ್ತಿತ್ತಂತೆ ಅಂತ ಎಲ್ಲ ಹೇಳ್ತಾರೆ. ಈ ಥರ ಮಾಡ್ಕೊಂಡ ಹುಡುಗ ಅಂತ ಹೇಳಿ ಎಲ್ಲರೂ ಬೇಜಾರು ಪಡ್ಕೊತಾ ಇದ್ದಾರೆ. ಅವನಿಗೆ ಈ ಥರ ಮಾಡ್ಕೋಬಾರ್ದಾಗಿತ್ತು. ಮಾಡ್ಕೊಂಡು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟ. ಅವರಪ್ಪ ನಾನಿವತ್ತು ಫೋನ್ ಮಾಡಿದ್ದೆ ಮನೇಲಿ. ಅವರಪ್ಪ ಬಂದಿದ್ರಂತೆ. ಅವರಪ್ಪ ಅಳ್ತಾ ಇದ್ರು. ಅದನ್ನು ನೋಡಿ ನನಗೆ ಕಳ್ಳು ಹಿಂಗೆ ಆಗ್ತಾಯಿತ್ತು ಅಂತ ಹೇಳಿ. ಏನು ಮಾಡೋದು ಹೇಳ್ರಿ, ಈ ಥರ ಮಾಡಿಕೊಂಡ್ರೆ. ಈ ಥರ ಮಾಡ್ಕೊಳ್ಳೋಕ್ಕೂ ಮುಂಚೆ 1000 ಸತಿ ಯೋಚನೆ ಮಾಡಬೇಕಾಗುತ್ತೆ. ನನ್ನ ತಂದೆ ತಾಯಿ ಹೆಂಗೆ, ನಾನು ಹಿಂಗೆ ಮಾಡಿಕೊಂಡ್ರೆ ಮುಂದೆ ಹೆಂಗೆ ಅವ್ರ ಜೀವನ, ಅವ್ರ ಲೈಫ್ ಬಗ್ಗೆ ಥಿಂಕ್ ಮಾಡೋ ಕೆಪಾಸಿಟಿ ಅವ್ರಿಗಿಲ್ಲ ಅಂತ ಅಂದ್ರೂ ತಂದೆ ತಾಯಿ ಬಗ್ಗೆ 100 ಸತಿ ಯೋಚನೆ ಮಾಡಬೇಕು ಅಂತ. ನನ್ನ ಈ ವಿಡಿಯೋದಿಂದ ಯಾರಿಗೆ ಹೆಲ್ಪ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಈ ವಿಡಿಯೋ ನೋಡಿದವರಿಗೆ ನಾನು ಹೇಳೋದಷ್ಟೇ, ಲವ್ 1000 ಜನ ಮಾಡ್ತಾರೆ, ಪ್ರತಿಯೊಬ್ಬರು ಮಾಡ್ತಾರೆ. ಈಗಿನ ಜನ್ರೇಷನ್ನಲ್ಲಿ ಅದು ಕಾಮನ್ ಆಗಿಬಿಟ್ಟಿದೆ. ಬ್ರೇಕಪ್ ಅನ್ನೋದು ಈಗಿನ ಜನ್ರೇಷನಲ್ಲಿ ಕಾಮನ್ ಆಗಿಬಿಟ್ಟಿದೆ. ಆದರೆ ಬ್ರೇಕಪ್ ಆದಮೇಲೆ ನಮ್ಮನ್ನು ನಾವು ಹೆಂಗೆ ಸಮಾಧಾನ ಪಡಿಸ್ಕೊತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಹುಡುಗನಾದರೂ ಆಗಲಿ ಹುಡುಗಿನಾದರೂ ಆಗಲಿ, ಯಾವುದೇ ಕಾರಣಕ್ಕೂ ಜೀವನ ಕಳ್ಕೊಳ್ಳೋ ನಿರ್ಧಾರ ಅಂತೂ ಯಾವತ್ತೂ ಮಾಡೋಕ್ಕೆ ಹೋಗಬಾರ್ದು ಅಂತ ನನಗನ್ಸಿರೋದು. ಏನಪ್ಪ ಅಂತ ಅಂದರೆ, ಈಗ ಏನಾದರೂ ಮಾಡಿಕೊಂಡ್ರೆ ಲವ್ ಬ್ರೇಕಪ್ ಆಗಿದೆ ಅಂತ ಹೇಳಿ ಏನಾದರೂ ಮಾಡಿಕೊಂಡ್ರೆ ಕಾರ್ಯನೂ ಸಹ ಮಾಡೋಕ್ಕಾಗಲ್ವಂತೆ. ಆ ಹುಡುಗಂದು ನಾನು ಕೇಳಿದೆ, ಏನಂದರೆ ಯಾವುದೋ ಹಾಸ್ಪಿಟ್ಲಲ್ಲಿ ಅದೆಲ್ಲ ಎಲ್ಲ ಮಾಡಿ ಕಳಿಸ್ತಾರಲ್ಲ, ಅದೆಲ್ಲ ಮಾಡಿ ಟೆಸ್ಟ್ ಎಲ್ಲ ಮಾಡಿ ಕಳಿಸಿ ಅವನಿಗೇನು ಮಾಡಲಿಲ್ವಂತೆ. ತಗೊಂಡೋಗಿ ಹಾಗೇ ಎಲ್ಲ ಮಾಡಿದರು ಅಂತ ಹೇಳ್ತಾಯಿದ್ರು. ಅದೆಲ್ಲ ತುಂಬ ಬೇಜಾರಾಗುತ್ತೆ ಕೇಳಿದರೆ. ಹಂಗೇ ಅವ್ರ ಅಪ್ಪ ಅಮ್ಮ ನಮಗೆ ತುಂಬಾ ಹತ್ತಿರ. ಅವ್ರ ಅಪ್ಪ ಅಮ್ಮ ನಾವು ಚಿಕ್ಕವರಿದ್ದಾಗಿಂದ, ಆ ಹುಡುಗನೂ ಅಷ್ಟೇ, ನಾವು ಚಿಕ್ಕವರಿದ್ದಾಗಿಂದನೂ ನಮ್ಮ ಜೊತೆಲೇ ಆಡಿ ಬೆಳೆದಂಥ ಹುಡುಗ. ಅವರ ಅಪ್ಪ ಅಮ್ಮನ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನಾನು ಮೊನ್ನೆ ಊರಿಗೆ ಬರೋ ಮೊದಲೇ ಅವ್ರ ಅಮ್ಮನ್ನ ಮಾತಾಡಿಸಿದ್ದೆ. ಎಲ್ಲಿದ್ದಾನೆ ಅಂತಲೂ ಸಹ ಕೇಳಿದ್ದೆ. ಅಲ್ಲಿ ಯಾವುದೋ ಊರ ಹೆಸ್ರು ಹೇಳಿದರು ಅವರು. ತವ್ರ ಮನೇಲಿದ್ದಾನೆ, ಚೆನ್ನಾಗಿದ್ದಾನೆ, ಅವನು ಚೆನ್ನಾಗಿದ್ದಾನೆ ಅಂತ ಹೇಳಿದರು. ಆದರೆ ಊರು ಬಂದು ಕೇಳಿ ಮಾರನೇ ದಿನವೇ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ಅಂದರೆ ನಂಬೋಕ್ಕೆ ಆಗ್ತಾಯಿಲ್ಲ. ಕೇಳಿ ತುಂಬ ಬೇಜಾರಾಗಿದೆ. ನಾನು ಅವತ್ತೇ 3 ದಿನ ಆಯಿತು ಆ್ಯಕ್ಚುಲಿ ಇದಾಗಿ. ನಾನು ಅವತ್ತೇ ವೀಡಿಯೋ ಮಾಡೋಣ ಅಂದರೂ ನನಗೆ ಮನಸ್ಸಿಲ್ಲ. ನಮ್ಮ ರಿಲೇಟಿವ್ ಆಗದೆ ಇದ್ರೂ ಅದು ಏನೋ ಒಂಥರ ಬೇಜಾರು, ನೋವು ಅಂತೂ ಇದ್ದೇ ಇದೆ ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋದಲ್ಲಿ ಹೇಳೋದಿಷ್ಟೇ, ಯಾರಿಗೇ ಆಗಲಿ ಲವ್ ಬ್ರೇಕಪ್ ಆದ್ರೂ ಇಂಥ ಡಿಸಿಷನ್ ಅಂತೂ ತೊಗೊಳಕ್ಕೆ ಹೋಗಬೇಡಿ. ಜೀವ ಇದ್ದರೆ ಮುಂದೆ ಎಷ್ಟೋ ಬರುತ್ತೆ, ಎಷ್ಟೇ ಹೋಗುತ್ತೆ. ಜೀವನೇ ಇಂಪಾರ್ಟೆಂಟು ಅಲ್ವಾ? ಯಾವುದೋ ಸಹಜ ಸಾವು ಅಥವಾ ಯಾವುದೋ ಆ್ಯಕ್ಸಿಡೆಂಟು, ಯಾವುದೋ ಇನ್ನೊಂದು ಮತ್ತೊಂದು ಮುಗ್ದೊಂದು ಆದರೆ ಅದು ಅವನ ಹಣೆ ಬರ ಅಂತ ಅನ್ಕೋಬೋದು. ಆದರೆ ಲವ್ ಬ್ರೇಕಪ್ ಆಗಿ ಅವರು ಜೀವ ಕಳ್ಕೊಳ್ಳೋ ಅಂಥ ಡಿಸಿಷನ್ ತೊಗೊತಾರಲ್ಲ, ಅದು ತುಂಬ ತಪ್ಪು ಅಂತಲೇ ನನ್ನ ಪ್ರಕಾರ. ಅದು ತುಂಬಾ ದೊಡ್ಡ ತಪ್ಪು. ಏನಕ್ಕೆ ಕಳ್ಕೋಬೇಕು? ಏನಕ್ಕೆ ಜೀವ ಕಳ್ಕೋಬೇಕು? ಈಗ ಹುಡುಗಗಾದರೆ ಅವಳಿಲ್ಲ ಅಂದರೆ ಇನ್ನೊಬ್ಳು, ಹುಡುಗಿಗಾದರೆ ಅವನಿಲ್ಲ ಅಂದರೆ ಇನ್ನೊಬ್ಬ ಸಿಗ್ತಾನೆ. ಆದರೆ ಅವ್ರ ತಂದೆ ತಾಯಿ ಹೇಳಿ, ತಂದೆ ತಾಯಿಗೆ ಮಗನೋ ಅಥವಾ ಮಗಳೋ ಸಿಗ್ತಾಳ? ತಂದೆ ತಾಯಿಗೆ ಮಗನೂ ಸಿಗಲ್ಲ, ಮಗಳು ಸಿಗಲ್ಲ. ತಂದೆ ತಾಯಿ ಅವರು ಜೀವ ಇರೋವರೆಗೂ ಅದು ಅವ್ರನ್ನ ಹಿಂಡ್ತಾ ಇರುತ್ತೆ. ಅವರು ಸಫರ್ ಮಾಡ್ತಾ ಇರ್ತಾರೆ. ಅವ್ರನ್ನ ದಿನನೂ ಕ್ಷಣನೂ ನುಂಗ್ತಾನೆ ಇರ್ತಾರೆ. ಅದನ್ನು ಥಿಂಕ್ ಮಾಡಬೇಕು. ಜೀವ ಕಳ್ಕೊಳ್ಳೋ ಮೊದಲು ಎಲ್ಲರಿಗೂ ಲೈಫಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ. ಯಾರಿಗೆ ಕಷ್ಟ ಇಲ್ಲ? ಕೋಟಿ ಇದ್ದವನಿಗೂ ಕಷ್ಟ ಇರುತ್ತೆ, ಏನು ಇಲ್ಲದೆ ಇರೋರಿಗೂ ಕಷ್ಟ ಇರುತ್ತೆ. ಪ್ರತಿಯೊಬ್ಬರಿಗೂ ಲೈಫಲ್ಲಿ ಕಷ್ಟ ಇದ್ದೇ ಇರುತ್ತೆ. ಯಾರಿಗೆ ಕಷ್ಟ ಇರಲ್ಲ? ಅದೆಲ್ಲನೂ ಸಮಾಧಾನವಾಗಿ ಸಾಲ್ವ್ ಮಾಡ್ಕೋಬೇಕು. ಸಮಾಧಾನವಾಗಿ ಸಾಲ್ವ್ ಮಾಡ್ಕೊಂಡ್ರೆ ಜೀವನ, ಇಲ್ಲ ಅಂದರೆ ಇಲ್ಲ ಅಷ್ಟೇ.
ಪ್ರಕಾರ ಅಷ್ಟೇ. ಲೈಫಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ನೋವು ಇದ್ದೇ ಇರುತ್ತೆ. ಅದನ್ನೆಲ್ಲನೂ ಸಮಾಧಾನವಾಗಿ ಸಾಲ್ವ್ ಮಾಡಿಕೊಂಡ್ರೆ ಲೈಫು ಮುಂದೆ ಹೋಗುತ್ತೆ, ಇಲ್ಲಾಂದರೆ ಲೈಫು ಎಂಡ್ ಆಗುತ್ತೆ. ಆದರೆ ಅವ್ರು ನಂಬಿದವರು ಜೀವನ ಪೂರ್ತಿ ಸಫರ್ ಮಾಡ್ತಾರೆ. ಅವ್ರು ನಂಬಿರ್ತಾರಲ್ಲ ಅವರು ಹೋಗೋವರೆಗೂ ಅವರು ಸಫರ್ ಮಾಡ್ತಾನೇ ಇರ್ತಾರೆ, ಪ್ರತಿ ಕ್ಷಣವೂ ಸಫರ್ ಮಾಡ್ತಾನೇ ಇರ್ತಾರೆ. ಅದರಲ್ಲೂ ತಂದೆ ತಾಯಿ, ಮಕ್ಕಳನ್ನ ಕಳ್ಕೊಂಡಿರೋಂಥ ತಂದೆ ತಾಯಿ ಪ್ರತಿ ಕ್ಷಣವೂ ಸಫರ್ ಮಾಡ್ತಾನೇ ಇರ್ತಾರೆ. ಅವ್ರ ಲೈಫಿಗೆ, ತಂದೆ ತಾಯಿ ಲೈಫಿಗೆ ಮಕ್ಕಳೇ ಎಲ್ಲ ಆಗಿರ್ತಾರೆ. ಇದು ಪ್ರತಿಯೊಬ್ಬ ತಂದೆ ತಾಯಿಗೂ ಅಷ್ಟೇ, ಮಕ್ಕಳೇ ಜೀವನ ಆಗಿರ್ತಾರೆ. ಮಕ್ಕಳಿಲ್ಲ ಅಂತ ಅಂದರೆ ಆ ತಂದೆ ತಾಯಿಗೆ ಜೀವನವೂ ಇರಲ್ಲ, ಜಗತ್ತು ಇರಲ್ಲ. ಅದಕ್ಕೋಸ್ಕರ ಈಗಿನ ಜನ್ರೇಷನ್ನಲ್ಲಂತೂ ಈ ಥರ ಇನ್ಸಿಡೆಂಟು ತುಂಬ ಅಂದರೆ ತುಂಬ ಆಗ್ತಾಯಿದೆ. ಸಮಾಧಾನವಾಗಿ ಕೂತ್ಕೊಂಡು 100 ಸರ್ತಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳೋದಕ್ಕೂ ಮುಂಚೆ, ಹಾಗೆ ಜೀವನ ಕಳ್ಕೊಳ್ಳೋದಕ್ಕೂ ಮುಂಚೆ ಒಂದಲ್ಲ ಎರಡಲ್ಲ 100 ಸರಿ ಕೂತ್ಕೊಂಡು ಯೋಚನೆ ಮಾಡಿದರೆ ಸೊಲ್ಯೂಷನ್ ಸಿಗುತ್ತೆ. ಅದೇ ಏನೋ ಒಂದು ಇದರಲ್ಲಿ ಒಂದು ವೇಯಲ್ಲಿ ಹೋಗಿ ಪಟ್ಟಂತ ಡಿಸಿಷನ್ ತಗೊಂಡು ಏನೋ ಒಂದು ಮಾಡಿಕೊಂಡು ನೀವು ಹೋಗ್ಬಿಡ್ತೀರ. ಆದರೆ ತಂದೆ ತಾಯಿ ಕತೆ ಏನು? ನನಗೆ ಫೋನಲ್ಲಿ ಅವರಪ್ಪ ಅಳ್ತಿರೋದು ಕೇಳಿನೇ ನನಗೆ ಕರುಳು ಹಿಂಗೆ ಹಿಂಡ್ದಂಗೆ ಆಗ್ತಾಯಿತ್ತು. ತುಂಬ ಬೇಜಾರಂದರೆ ತುಂಬ ಬೇಜಾರಾಯಿತು. ಯಾರಿಗೆ ಬೇಜಾರಾಗೈತೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ತುಂಬ ಬೇಜಾರಾಯಿತು. ನಮ್ಮ ಜೊತೆಗೆ ನಮ್ಮ ಕಣ್ಮುಂದೆನೇ ಆಡಿ ಬೆಳೆದಂಥ ಹುಡುಗ, ಇನ್ನೂ ಚಿಕ್ಕ ವಯಸ್ಸು, ಎಷ್ಟು 26 ಏನೋ ಇತ್ತು ಅನಿಸುತ್ತೆ ಅವನ ಏಜು ಅಷ್ಟೇ. ಅಂಥ ಹುಡುಗ ಅದೇ ಮಕ್ಕಳು ಕೈಗೆ ಬಂದರು ಅಂತ ಅಂತಾರಲ್ಲ, ಆ ಏಜಲ್ಲಿ ತಂದೆ ತಾಯಿನ ಬಿಟ್ಟು ಹೋಗ್ಬಿಟ್ರೆ ತಂದೆ ತಾಯಿ ಕತೆ ಏನು? ಅವರು ಬಡವರೋ ಶ್ರೀಮಂತರೋ ಏನೋ, ತಂದೆ ತಾಯಿಗೆ ಮಗನೇ ಅಲ್ವಾ. ಸೊ ಅವರ ಲೈಫ್ನ ನೆನೆಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಅವ್ರ ತಂದೆ ತಾಯಿ ಹೆಂಗೋ ಕೂಲಿ ನಾಲಿ ಮಾಡಿ ಬದುಕ್ತಾ ಇದ್ದರು. ಇವಾಗಿನ ಪರಿಸ್ಥಿತಿ ಅವರು ಹಂಗೂ ಬದುಕೋದು ತುಂಬ ಕಷ್ಟ ಆಗ್ಬೋದು ಮುಂದೆ. ಅಂದರೆ ಇದ್ದೇ ಇರುತ್ತಲ್ಲ ನೆನಪು, ಇದ್ದೇ ಇರುತ್ತೆ ನೋವು. ಮಗ ಹಿಂಗಾಯಿತು ಅಂತ ಹೇಳಿ ಫಸ್ಟೇ ಅವ್ರ ಅಮ್ಮಗೆ ಹುಷಾರಿಲ್ಲ, ಅದು ಹೆಂಗೆ ತಡ್ಕೊತಾರೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ಹೆಂಗೆ ತಡ್ಕೊಂಡು ಹೆಂಗೆ ಮುಂದೆ ಲೈಫ್ನ ಲೀಡ್ ಮಾಡ್ತಾರೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಇದು ಯಾಕೆ ಈ ಥರ ಅನ್ನಿಸ್ತಾ ಇದೆ ಅಂದರೆ, ಅವ್ರನ್ನ ನಾವು ತುಂಬ ಅಂದರೆ ತುಂಬ ಹತ್ತಿರದಿಂದ ನೋಡಿದ್ವಿ. ಚಿಕ್ಕವಳಿದ್ದಾಗಿಂದನೂ ತುಂಬ ಹತ್ತಿರದಿಂದ ಅವ್ರನ್ನ ನೋಡಿರೋದು ಕೇಳ್ತೀನಿ. ಅವನು ಎಷ್ಟು ದೊಡ್ಡವನಾದರೂ 1ನೇ ಕ್ಲಾಸ್ 2ನೇ ಕ್ಲಾಸ್ ಸ್ಕೂಲಿಗೆ ಹೋಗ್ತಿದ್ರು ಅವ್ರ ಅಮ್ಮ ಎತ್ಕಿಂದು ಓಡಾಡ್ತಿದ್ರು. ಅದನ್ನೆಲ್ಲ ನೋಡಿದ್ದೀನಿ ನಾನು. ಅವ್ರ ಅಮ್ಮ ಎತ್ಕಿಂದು ಓಡಾಡ್ತಿದ್ರು. ಅಷ್ಟೊಂದು ಪ್ರೀತಿಯಿಂದ ಬೆಳೆಸಿದ ಮಕ್ಕಳು ಇಲ್ಲ ಅಂತ ಅಂದರೆ ತಂದೆ ತಾಯಿ ಅದು ಹೆಂಗೆ ಮುಂದೆ ಲೈಫ್ನ ಲೀಡ್ ಮಾಡ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ. ಆದರೆ ನನಗೆ ಈ ಇನ್ಸಿಡೆಂಟಿಂದ ತುಂಬ ಅಂದರೆ ತುಂಬ ಬೇಜಾರಾಗೈತೆ. ಈಗ ಸ್ವಲ್ಪ ಏಜ್ ಆಗಿ ಏನೋ ಆಗಿದೆ ಅಂತ ಅಂದರೆ ಅದು ಸಹಜವಾಗಿ ಏನೋ ಆಗಿದೆ ಅಂತ ಅಂದರೆ ಯಾರಿಗೂ ಬೇಜಾರಾಗಲ್ಲ. ಈ ವಯಸ್ಸಲ್ಲಿ ತಾನೇ ಬೇಕು ಅಂತ ಈ ಥರ ಮಾಡ್ಕೊಂಡವನೆ ಅಂತ ಅಂದರೆ ಬೇಜಾರ ಜೊತೆ ಕೋಪನೂ ಬರ್ತೈತೆ. ಏನಕ್ಕೆ ಮಾಡ್ಕೋಬೇಕು ಅಲ್ವಾ? ಏನಕ್ಕೆ ಕಳ್ಕೋಬೇಕು ಜೀವನ ಏನಕ್ಕೆ ಕಳ್ಕೋಬೇಕು? ಜೀವ ಇದ್ದರೆ ಮುಂದೆ ತುಂಬ ಐತೆ, ಇನ್ನು ತುಂಬ ಇರುತ್ತೆ. ಜೀವನೇ ಇಲ್ಲ ಅಂದರೆ ಏನಿರುತ್ತೆ? ಅದೇ ಬೇಜಾರಂತೂ ಇದೆ. ನಾನು ಈ ವಿಡಿಯೋದಲ್ಲಿ ಹೇಳೋದು ಒಂದೇ, ಯಾರೇ ಆಗಲಿ ಯಾವುದೇ ಸಿಚುವೇಷನ್ನಲ್ಲಿ ಇದ್ರೂ ಒಂದಲ್ಲ ಎರಡಲ್ಲ 100 ಸತಿ ಯೋಚನೆ ಮಾಡಿ. ಡಿಸಿಷನ್ ತಗೊಳ್ಳೋಕ್ಕೂ ಮುಂಚೆ 100 ಸತಿ ಯೋಚನೆ ಮಾಡಿ. ಆವಾಗ ಒಂದು ಕ್ಲಾರಿಟಿ ಬರುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ, ಕೋಪದಲ್ಲಿ, ಬೇಜಾರದಲ್ಲಿ, ದುಃಖದಲ್ಲಿ, ನೋದಲ್ಲಿ ಒಂದು ಡಿಸಿಷನ್ ತೊಗೊಂಡ್ರೆ ಆ ಡಿಸಿಷನ್ನು ಯಾವಾಗಲೂ ರೈಟಾಗಿರಲ್ಲ. ಅದೇ ಸಮಾಧಾನವಾಗಿ ನಿಧಾನಕ್ಕೆ ಥಿಂಕ್ ಮಾಡಿ ಒಂದು 100 ಸತಿ ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ರೆ ಅದು ಯಾವಾಗಲೂ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅನ್ನೋದು ನನ್ನ ಅನಿಸಿಕೆ.
ಮತ್ತು ಇನ್ನೊಂದೇನೆಂದರೆ ಇವಾಗ ತನ್ನನ್ನು ತಾನು ಸಮಾಧಾನ ಪಡಿಸ್ಕೋಬೇಕು. ದುಃಖನೇ ಆಗಲಿ, ಕೋಪನೇ ಆಗಲಿ, ನೋವು, ಬೇಜಾರು ಎಲ್ಲನೂ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಅವರು ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿರಬೇಕು. ಬೆಳಿಗ್ಗೆ ಎದ್ದು 5ರಿಂದ 10 ನಿಮಿಷ ಧ್ಯಾನ ಮಾಡಬೇಕು. ಆವಾಗ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ನನ್ನ ಅನುಭವನ ನಾನು ಹೇಳ್ತಾ ಇದ್ದೀನಿ. ನಾನು ತುಂಬ ಕೋಪ ಅಂದರೆ ನಂಗೆ ತುಂಬ ಸಡನ್ನಾಗಿ ಕೋಪ ಬರುತ್ತೆ. ನನ್ನ ಕೋಪನ ಕಂಟ್ರೋಲ್ ಮಾಡೋಕ್ಕೆ ನಾನು 5ರಿಂದ 10 ನಿಮಿಷ ನಾನು ಮೆಡಿಟೇಷನ್ ಮಾಡ್ತೀನಿ, ಆ ಕೋಪನ ಕಂಟ್ರೋಲ್ ಮಾಡೋಕ್ಕೆ. ಅದಕ್ಕೋಸ್ಕರ ನನ್ನ ಅನುಭವನ ನಾನು ಹೇಳ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣ 5ರಿಂದ 10 ನಿಮಿಷ ಆಗದೇ ಇಲ್ಲ ಅಂದರೆ ಒಂದು 5 ನಿಮಿಷ, ಕಾಲು ಗಂಟೆ ಆಗುತ್ತೆ ಅಂದರೆ ಒಂದು ಕಾಲು ಗಂಟೆ 20 ನಿಮಿಷ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಯೂಸ್ ಇದೆ ಅಂತಲೇ ಹೇಳ್ಬೋದು. ಮೆಡಿಟೇಷನ್ನು ಮನಸ್ಸನ್ನು ಕಂಟ್ರೋಲ್ ಮಾಡುತ್ತೆ. ನಮ್ಮ ಕೋಪನೇ ಆಗಲಿ, ಸಿಟ್ಟೇ ಆಗಲಿ, ದುಃಖನೇ ಆಗಲಿ, ಪ್ರತಿಯೊಂದನ್ನು ಕಂಟ್ರೋಲ್ ಮಾಡುತ್ತೆ. ಇದು ನನ್ನ ಅನುಭವದ ಮಾತು. ನಾನು ತುಂಬ ಕೋಪ ಮಾಡ್ಕೊತೀನಿ, ಸಡನ್ನಾಗಿ ಕೋಪ ಮಾಡ್ಕೊತೀನಿ. ಅದಕ್ಕೋಸ್ಕರ ನಾನು ದಿನಾನೂ ಮೆಡಿಟೇಷನ್ ಮಾಡ್ತೀನಿ. ಅದು ನನಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ. ಈ ಥರ ಪ್ರತಿಯೊಬ್ಬರಿಗೂ ಭಾವನೆಗಳಿರುತ್ತೆ. ಪ್ರತಿಯೊಬ್ಬರಿಗೂ ಅದು ಈಗಿನ ಜನ್ರೇಷನ್ನೇ ಹಂಗಿದೆ. ಸಡನ್ನಾಗಿ ಡಿಸಿಷನ್ ತೊಗೊಳ್ಳೋದು, ಸಡನ್ನಾಗಿ ಕೋಪನೇ ಆಗಲಿ, ದುಃಖನೇ ಆಗಲಿ, ಆದ್ರೂ ಸಡನ್ನಾಗಿ ಡಿಸಿಷನ್ ತೊಗೊಳ್ಳೋದು, ಅದೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ಬೆಳಿಗ್ಗೆ ಎದ್ದು ಮೆಡಿಟೇಷನ್, ಸಾಧ್ಯವಾದರೆ ಮೆಡಿಟೇಷನ್ ಮಾಡಿ. 5 ನಿಮಿಷನಾದರೂ ಮೆಡಿಟೇಷನ್ ಮಾಡಿ. ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡ್ಕೋಬೋದು. ಇದು ನನ್ನ ಅನುಭವದ ಮಾತು. ಇದು ನನಗಂತೂ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ. ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ ಅಂದರೆ, ಆ ಹುಡುಗನ ವಿಷಯದಲ್ಲಿ ಇದ್ಯಾಕೆ ಬಂತು ಅಂತ ಅಂದರೆ, ಅವನ ಮನಸ್ಸನ್ನ ಅವನು ಕಂಟ್ರೋಲ್ ಮಾಡ್ಕೊಂಡಿದ್ರೆ ಇವತ್ತು ಅವನಿಗೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ, ಅವ್ರ ಅಪ್ಪ ಅಮ್ಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇಷ್ಟು ಒಂದು ಕ್ಷಣ ಥಿಂಕ್ ಮಾಡಿದರೆ ಅವನಿಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು. ಹಂಗೇ ಯಾರೇ ಆಗಲಿ ಬೇರೆ ಭಾವನೆಗಳ ಜೊತೆಗೆ ಖಂಡಿತವಾಗ್ಲೂ ಆಟ ಆಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಅವ್ರಿಗೆ ಒಂದೊಂದು ಸತಿ ರಿಟರ್ನ್ ಹೊಡೆಯುತ್ತೆ. ಇವತ್ತಲ್ಲ ನಾಳೆ ಅದೇ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಆ ಕರ್ಮ ಖಂಡಿತವಾಗ್ಲೂ ರಿಟರ್ನ್ ಆಗೇ ಆಗುತ್ತೆ. ಖಂಡಿತವಾಗ್ಲೂ ಆಗೇ ಆಗುತ್ತೆ. ಥಿಂಕ್ ಮಾಡಿ ಬೇರೆ ಮನಸ್ಸಿಗೆ ನೋವು ಕೊಡೋದು ಸ್ಟಾಪ್ ಮಾಡಿ. ಹಾಗೆಯೇ 100 ಸತಿ ಯಾರೇ ಒಂದು ಡಿಸಿಷನ್ ತೊಗೊಳ್ಳೋದಾದರೂ ತಂದೆ ತಾಯಿಗಳ ಬಗ್ಗೆ 100 ಸರಿ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಡಿಸಿಷನ್ ಅನ್ನೋದು ಒಂದು ಜೀವನೇ ತೆಗಿಬೋದು, ಒಂದು ಜೀವನೇ ಉಳಿಸ್ಬೋದು ಅಲ್ವಾ. ಅದು ಅವನ ಲೈಫಲ್ಲಿ ಅದು ಮನೇಲೆಲ್ಲ ಅವ್ನು ಮಾಡ್ಕೊಂಡಿರೋದು, ಎಲ್ಲೋ ಮಾಡ್ಕೊಂಡವನೇ. ಅವನು ಹಣೆ ಬರ ನೋಡಿ, ಎಲ್ಲೋ ಹೋಗಿ ಮಾಡ್ಕೊಂಡವನೇ. ಏನು ಹೇಳಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ತುಂಬ ಬೇಜಾರಂತೂ ಇದೆ. ಈ ಊರು ಎಲ್ಲೋ ನಮ್ಮೂರು ಅಷ್ಟೊಂದು ಅಟ್ಯಾಚ್ಮೆಂಟ್ ಇರಲಿಲ್ಲ ಅಂದರೆ ಈ ಥರ ಭಾವನೆ ಬರ್ತಾ ಇರಲಿಲ್ಲ ಅನಿಸುತ್ತೆ. ಬಟ್ ಆ ಹುಡುಗನ ನಾನು ಚಿಕ್ಕಕ್ಕಿದ್ದಾಗಿಂದ ನೋಡಿದ್ದೀನಿ. ಸೊ ತುಂಬ ಬೇಜಾರಂತೂ ಆಗ್ತಾಯಿದೆ. ಅದು ಅವನು ತುಂಬ ಚಿಕ್ಕಕ್ಕಿದ್ದಾಗಿಂದ ನೋಡಿದ್ದೀನಿ, ಅಟ್ಯಾಚ್ಮೆಂಟ್ ಇದೆ. ಅದನ್ನೋದಕ್ಕಿಂತ ಒಂದು ಊರು ಅಂತ ಅಂದರೆ ಇದ್ದೇ ಇರುತ್ತೆ. ಈ ಥರ ಮಾಡ್ಕೊಂಡ ಅನ್ನೋ ಬೇಜಾರಂತೂ ಇದ್ದೇ ಇರುತ್ತೆ. ಅದೇ ಒಂದು ಹುಡುಗಿ ಹೋದರೆ 100 ಹುಡುಗಿರು ಸಿಗ್ಬೋದು. ಹಾಗೆಯೇ ಹುಡುಗಿ ಹೋದರೆ 100 ಹುಡುಗಿರು ಸಿಗ್ಬೋದು. ಆದರೆ ತಾಯಿಗೆ ಅವ್ರ ಮಗ ಸಿಗ್ತಾರ ಅಂತ ಹೇಳ್ತಾರಲ್ಲ, ಅದಂತೂ ಖಂಡಿತವಾಗ್ಲೂ ಹುಡುಗ ಅಂತನೂ ಅಲ್ಲ, ಹುಡುಗಿ ಅಂತನೂ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಬ್ಬರಿಗೂ ಅಷ್ಟೇ. ಈಗ ಹುಡುಗಿಗಾದರೆ ಅವ್ರ ತಂದೆ ತಾಯಿಗೆ ಮಗಳು ಸಿಗ್ತಾಳ, ಹುಡುಗಗಾದರೆ ಅವ್ರ ತಂದೆ ತಾಯಿಗೆ ಮಗ ಸಿಗ್ತಾನ? ಇಲ್ಲ ತಾನೆ. ನೋಡಿ ಡಿಸಿಷನ್ ತಗೊಳ್ರಪ್ಪ, ಯಾರಾದರೂ ಆಗ್ಲಿ. ಈ ಲವ್ ಅನ್ನೋದು ಯಾರನ್ನ ಏನು ಮಾಡಿಸುತ್ತೆ ಅಂತಲೂ ಹೇಳೋಕ್ಕಾಗಲ್ಲ.
100 ಸರಿ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಈಗ ಬ್ರೇಕಪ್ ಆಗಿಬಿಟ್ರೆ ಬಿಟ್ಬಿಡಿ, ಆ ಹುಡುಗಿಗೋ ಅಥವಾ ಆ ಹುಡುಗಿಗೋ ಸರಿ ಹೋಗಲಿಲ್ಲ, ಬ್ರೇಕಪ್ ಆಯಿತು ಅಂದರೆ ಬಿಟ್ಬಿಡಿ. ಜೀವನ ಇರುತ್ತಲ್ಲ, ಜೀವನ ಇರಲ್ವಾ? ಜೀವನ ಇದ್ದೇ ಇರುತ್ತೆ. ಅದೇ ಎಂಡಲ್ಲ, ಅದೇ ಜೀವನ ಅಲ್ಲ. ಜೀವನ ಇದ್ದೇ ಇರುತ್ತೆ. ಜೀವನ ತುಂಬ ದೊಡ್ಡದಾಗೈತೆ. ಸೊ ಡಿಸಿಷನ್ ತಗೊಳ್ಳೋವಾಗ 100 ಸತಿ ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳಿ. ಏನು ಹೇಳಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ನನಗೆ. ಅವರ ಪರಿಸ್ಥಿತಿನ ನಾನು ಎಕ್ಸ್ಪ್ಲೈನ್ ಅಂತೂ ಮಾಡೋಕ್ಕಾಗ್ತಾ ಇಲ್ಲ. ನೋಡೋಣ, ಆದರೆ ಸಾಧ್ಯವಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅವರು ಮನೆ ಪರಿಸ್ಥಿತಿ ಅಂತೂ ತುಂಬ ಪೂರಾಗಿದೆ ಅಂತಲೇ ಹೇಳ್ಬೋದು. ತುಂಬ ಪೂರಾಗಿದೆ. ಏನಂದರೆ ಏನಿಲ್ಲ. ಅವರು ಕೂಲಿ ಮಾಡಿ ಜೀವನ ಮಾಡ್ತಾಯಿದ್ರು ಅವ್ರ ಅಪ್ಪ ಅಮ್ಮ. ಅವ್ರ ಸಾಯೋವರೆಗೂ ಇನ್ನು ಮುಂದೂ ಕೂಲಿ ಮಾಡೇ ಜೀವನ ಮಾಡಬೇಕು ಅಂತ ಅನಿಸುತ್ತೆ. ಇನ್ಯಾರು ಹೆಲ್ಪ್ ಮಾಡ್ತಾರೆ? ಇನ್ನೊಬ್ಬ ಇದ್ದಾನೆ, ಆದರೂ ಅವನು ಅಷ್ಟೇ. ಅವನು ಅಷ್ಟೊಂದು ಇದ್ದಿಲ್ಲ, ಅವನು ಹುಷಾರಿಲ್ಲ ಅಂತ ಇರ್ತಾರೆ. ಯಾರೂ ಇಲ್ಲ ಅವರಿಗೆ, ಅವ್ರ ಅಪ್ಪ ಅಮ್ಮಗೆ. ಸಾಧ್ಯವಾದರೆ ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇನೆ ಅವ್ರ ಮನೆ ಪರಿಸ್ಥಿತಿ, ಅವ್ರ ಅಪ್ಪ ಅಮ್ಮನ ಪರಿಸ್ಥಿತಿನ ಹೆಂಗೈತೆ ಅಂತ ಹೇಳಿ. ಲವ್ ಅಂತೂ ಎಲ್ಲರಿಗೂ ಆಗುತ್ತೆ, ಯಾರಿಗಾಗಲ್ಲ. ಆದರೆ ಮನೆ ಪರಿಸ್ಥಿತಿನೂ ಥಿಂಕ್ ಮಾಡಬೇಕಲ್ಲ. ಮನೆ ಪರಿಸ್ಥಿತಿನ ಥಿಂಕ್ ಮಾಡಿ ನಾವು ಯಾವುದೇ ಡಿಸಿಷನ್ ತಗೊಳೋದಾದರೂ ಮನೆ ಪರಿಸ್ಥಿತಿ ಮೇಲೆ ಡಿಸಿಷನ್ ತಗೋಬೇಕಾಗತ್ತೆ. ಈಗ ಲವ್ವೇ ಜೀವನ ಅಲ್ಲ. ತಂದೆ ತಾಯಿ ಅನ್ನೋರು ಇರ್ತಾರಲ್ಲ, ಬೆಳೆಸಿರ್ತಾರೆ. ಚಿಕ್ಕಕ್ಕಿದ್ದಾಗಿಂದ ಹೆತ್ತು ಹೊತ್ತು ಸಾಕಿ ಬೆಳೆಸಿರ್ತಾರೆ. ಅವ್ರನ್ನ ನಾವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಮೊದಲನೇದಾಗಿ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ನಾವು ಡಿಸಿಷನ್ನ ತಗೋಬೇಕಾಗ್ತದೆ. ಈಗಿನ ಕಾಲದಾಗೆ ಹುಡುಗಿ ಅಂತಲ್ಲ, ಹುಡುಗ ಅಂತನೂ ಅಲ್ಲ, ಈಗಿನ ಜನ್ರೇಷನ್ನೇ ಹಂಗೈತೆ. ಏನು ಮಾಡೋಕ್ಕಾಗಲ್ಲ. ಈಗ ಬ್ರೇಕಪ್ ಆದಮೇಲೆ ನೆಕ್ಸ್ಟ್ ಮೂವ್ ಆನ್ ಆಗಬೇಕು ಹೊರತು ಏನೋ ಒಂದು ಡಿಸಿಷನ್ ತೊಗೊಂಡು ಹಿಂಗೆ ಮಾಡ್ಕೊಬಿಟ್ರೆ ತಂದೆ ತಾಯಿ ಕತೆ ಏನು? ಮುಂದೆ ತಂದೆ ತಾಯಿ ಜೀವನ ಹೆಂಗೆ ಗೊತ್ತಿಲ್ಲ. ನಾನು ಏನು ಹೇಳಬೇಕು ಅಂತ ಹೇಳಿ ನನಗೆ ಅರ್ಥ ಆಗ್ತಾಯಿಲ್ಲ. ಈ ವಿಡಿಯೋದಲ್ಲಿ ನಾನು ಹೇಳೋದಷ್ಟೇ, ಯಾರೇ ಆಗಲಿ ಲೈಫಾಗೆ ಎಷ್ಟೊಂದು ಕಷ್ಟ ಬರುತ್ತೆ. ನೀವು ನಿಮ್ಮ ತಂದೆ ತಾಯಿಯನ್ನೇ ಉದಾಹರಣೆಯಾಗಿ ತಗೊಳ್ಳಿ. ಲೈಫಾಗೆ ಎಷ್ಟು ಕಷ್ಟನ ಫೇಸ್ ಬಂದಿರ್ತಾರೆ ಅಂತ ಅಂದರೆ ಅವ್ರ ಕಷ್ಟದ ಮುಂದೆ ನಮ್ಮ ಕಷ್ಟಗಳೇ ಅಲ್ಲ ಅಂತ ಹೇಳಿ ಅನ್ಬೋದು. ನಾವು ನೋಡಿರ್ತೀವಿ ಅಲ್ಲ ಅವ್ರ ಕಷ್ಟದ ಮುಂದೆ ಒಂದು ಹುಡುಗಿಗಾಗೋ ಲೈಫ್ನ ಸ್ಪಾಯ್ಲ್ ಮಾಡ್ಕೊಳ್ಳೋದು, ಲೈಫ್ನ ಕಳ್ಕೊಳ್ಳೋದು, ಅದೇ ಜೀವನೇ ಕಳ್ಕೊಳ್ಳೋದು. ಏನಕ್ಕೆ ಅಲ್ವಾ? ಕಳ್ಕೊಂಡ್ರೆ ಏನು ಬರುತ್ತೆ? ಈಗ ಹೋಗೋರಂತೂ ಹೋಗ್ಬಿಡ್ತಾರೆ. ಇರೋರು ಏನು ಮಾಡಬೇಕು? ಅವ್ರು ಹೋಗೋವರೆಗೂ ಕೊರಗಬೇಕು. ಕೊರಗಿ ಅವರು ಒಂದಿನ ಹೋಗ್ತಾರೆ ಅಷ್ಟೆ. ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ 1000 ಸತಿ, 100 ಅಲ್ಲ 1000 ಸತಿ ಥಿಂಕ್ ಮಾಡಬೇಕಾಗುತ್ತೆ. ತಂದೆ ತಾಯಿಗೋಸ್ಕರ ನಮಗೆ ತಂದೆ ತಾಯಿ ಏನೆಲ್ಲ ಮಾಡಿರ್ತಾರೆ. ಎತ್ತು ಹೊತ್ತು ಅವರು ಉಣ್ತಾರೋ ಉಣ್ಣಲ್ವೋ, ಅವ್ರು ಉಡ್ತಾರೋ ಉಡಲ್ವೋ, ಆದರೆ ನಮಗೆಲ್ಲ ಮಾಡಿರ್ತಾರೆ ಅಲ್ವಾ? ನಮಗೆ ಎಜುಕೇಷನ್ ಕೊಡ್ಸೋಕ್ಕೆ, ನಮಗೆ ಊಟ ಹಾಕೋಕ್ಕೆ, ಚೆನ್ನಾಗಿರೋ ಊಟ ಹಾಕೋಕ್ಕೆ ಅವ್ರು ಎಷ್ಟು ಪಡ್ತಿರ್ತಾರೆ. ಅದೆಲ್ಲ ನಾವು ಥಿಂಕ್ ಮಾಡಬೇಕಾಗುತ್ತೆ ಒಂದು ಡಿಸಿಷನ್ ತಗೋಬೇಕು ಅಂತ ಅಂದರೆ. ಈಗೊಂದು ಜನ್ರೇಷನ್ನು ಹುಡುಗಿರು ತುಂಬ ಡಿಸಿಷನ್ ಮೇಕರ್ ಆಗಿಬಿಟ್ಟವ್ರೆ. ಅವ್ರದ್ದೊಂದೇ ಲೈಫ್ ಅಂತ ತಿಳ್ಕೊಬಿಟ್ಟವ್ರೆ. ನಂದೊಂದೇ ಜೀವ, ನನ್ನ ತಂದೆ ತಾಯಿದು ಜೀವನೇ ಅಲ್ಲ ಅಂತ ತಿಳ್ಕೊಬಿಟ್ಟಾರೆ. ತಂದೆ ತಾಯಿ ಬಗ್ಗೆ ಥಿಂಕ್ ಮಾಡೋರಾಗಿದ್ದರೆ ಈ ಹುಡುಗ ಹಿಂಗೆ ಮಾಡ್ಕೊತಾ ಇರಲಿಲ್ಲ, ಬದುಕ್ತಿದ್ದ. ಜೀವ ಇದ್ದರೆ ಮುಂದೆ, ಜೀವ ಇಲ್ಲ ಅಂದರೆ ಏನೂ ಇಲ್ಲ. ಜೀವ ಇದ್ದರೆ ಮುಂದೆ ಹಾಗೆ ಆಗುತ್ತೆ, ಏನೋ ಒಂದಾಗುತ್ತೆ. ಒಬ್ರು ಹೋಗ್ತಾರೆ, 100 ಜನ ಬರ್ಬೋದು. ಒಬ್ರು ಹೋಗ್ಬಿಟ್ರೆ ಲೈಫಲ್ಲ ಅಲ್ವಾ? ಈಗ ಮನೆಯವರಾದರೂ ಅಷ್ಟೇ. ಇವಾಗ ಗೊತ್ತಾಗ್ಬಿಟ್ಟು ಲವ್ ಮ್ಯಾಟ್ರು ಅಂತ ಹೇಳಿ ಮನೆಯವ್ರನ್ನು ಸಡನ್ನಾಗಿ ಎಲ್ಲ ಮಾಡೋದಲ್ಲ.
ಒಂದು ಹತ್ರ ಕುಂಡ್ರಿಸಿ ಮಾತಾಡಿಸ್ಬೇಕು. ಒಂದು ಹತ್ರ ಕುಂಡ್ರಿಸಿ ಮಾತಾಡಿದಾಗಲೇ ಏನು ಸತ್ಯ ಅಲ್ಲ ಅಂತ ಹೇಳಿ ಗೊತ್ತಾಗೋದು. ಈ ಸಡನ್ನಾಗಿ ಬೆದರಿಕೆ ಹಾಕೋದು, ಇನ್ನೊಂದು ಮತ್ತೊಂದು ಮುಗ್ದೊಂದು ಮಾಡಿದರೆ ಈ ಹುಡುಗಗೆ ಕತೆನೇ ಆಗುತ್ತೆ. ಈ ಹುಡುಗ ತಗೊಂಡಿರೋ ಡಿಸಿಷನ್ನೇ ಎಲ್ಲರೂ ತಗೊತಾರೆ. ದೊಡ್ಡವರು ತುಂಬ ಅಂದರೆ ತುಂಬ ದೊಡ್ಡ ತಪ್ಪು ಮಾಡ್ತಾರೆ, ಎಲ್ಲ ತಿಳಿದಿರ್ತಾರೆ. ಆದರೆ ಅವ್ರು ಮಾಡೋದು ತಪ್ಪು ಇಂಥ ಒಂದು ಅನಾಹುತಕ್ಕೆ ಕಾರಣ ಆಗ್ತವೆ ಅಷ್ಟೇ. ಈಗ ಹೋಗೋನಂತೂ ಹೋಗ್ಬಿಟ್ಟ. ಅವ್ರ ಮನೇಲಿ ಅವ್ನು ಕಾರ್ಯ ಮಾಡೋಕ್ಕೂ ಇಲ್ಲ, ಅಂಥ ಸಿಚುವೇಶನಲ್ಲಿ ಇದ್ದಾರೆ ಅವರು ಕೂಲಿ ಮಾಡ್ಕೊಂಡು ತಿನ್ನೋರು ಅವರು. ಆದರೆ ಅಂಥವ್ರನ್ನ, ಅಂಥ ತಂದೆ ತಾಯಿನ ನೋಡ್ಕೋಬೇಕಾದವನು ಈ ಥರ ಮಾಡ್ಕೊಂಡು ಹೋದ. ಒಂದು ಹುಡುಗಿಗೋಸ್ಕರ ತನ್ನ ಜೀವ ಕಳ್ಕೊಂಡು. ನಾನೊಂದು ಹುಡುಗಿಯಾಗಿ ಮಾತನ್ನ ಹೇಳ್ತಾ ಇದ್ದೇನೆ, ಯಾರಾದರೆ ಏನು, ಜೀವನೇ ಅಲ್ಲ. ಇವನ ವಿಷಯದಲ್ಲಂತೂ ಖಂಡಿತವಾಗ್ಲೂ ಇದಾಗಿರೋದು ನಿಜಾನೇ. ಮೆಸೇಜು ಆಮೇಲೆ ವಾಯ್ಸ್ ಮೆಸೇಜ್ ಎಲ್ಲ ಮಾಡಿದ್ದಾನೆ ಅಂತ ಹೇಳ್ತಿದ್ರು. ಅದೆಲ್ಲ ಥಿಂಕ್ ಮಾಡಿದ್ದಾನೆ, ಆದರೆ ಅವ್ರ ಅಪ್ಪ ಅಮ್ಮನ ಬಗ್ಗೆ ಥಿಂಕ್ ಮಾಡಲಿಲ್ಲ ಅವನು. ಬೇಜಾರಾಗುತ್ತಪ್ಪ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯ ಆದರೆ ಅವ್ರ ಅಪ್ಪ ಅಮ್ಮನ ತೋರಿಸ್ತೀನಿ, ಅವ್ರ ಮನೆ ಪರಿಸ್ಥಿತಿನ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳಿ. ಇಂಥ ಪರಿಸ್ಥಿತಿಯಲ್ಲೇ ಅವ್ರನ್ನ ಬಿಟ್ಟು ಹೋಗಿದ್ದಾನೆ ಅವನು. ಮಕ್ಕಳಿದ್ರೆ ಹೆಂಗೋ ಬದುಕ್ಬೋದು, ಮಕ್ಕಳು ಈ ಥರ ಆಗಿಬಿಟ್ರೆ ಬದುಕು ತುಂಬ ಕಷ್ಟ ಆಗಿರ್ತೈತೆ. ಏನಿದ್ರು ಏನಿಲ್ದಿದ್ರು ಬದುಕು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾರಿಗಾಗ್ಲಿನೂ ಕೋಟಿ ಇದ್ದ ಅಂತ ತಂದೆ ತಾಯಿಗಾಗಲಿ, ಏನು ಇಲ್ಲದೆ ಇರೋಂಥ ತಂದೆ ತಾಯಿಗಾಗಲಿ ಬದುಕು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಅವರು ಮುಂದೆ ಲೈಫ್ನ ಹೆಂಗೆ ಲೀಡ್ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅವ್ರ ಮನೆ ಪರಿಸ್ಥಿತಿ ಅಂತ ಹೇಳಿ. ನಾನು ಹೇಳಬೇಕು ಅಂತ ಅಂದರೆ ಅವರಿಗೆ ಇರೋಕ್ಕೆ ಒಂದು ಮನೆಯೂ ಇಲ್ಲ, ಹಂಗಿದ್ದಾರೆ ಅವ್ರ ಪರಿಸ್ಥಿತಿ. ರೇಷನ್ ಕಾರ್ಡ್ ಸಹ ಇರಲಿಲ್ವಂತೆ, ರೇಷನ್ ಕಾರ್ಡ್ ಸಹ ಮಾಡಿಸಿಲ್ವಂತೆ. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ. ಒಂದು ರೇಷನ್ ಕಾರ್ಡ್ ಸಹ ಇರಲಿಲ್ಲ. ಈಗ ರೀಸೆಂಟಾಗಿ ರೇಷನ್ ಕಾರ್ಡ್ ಮಾಡಿಸ್ಕೊಟ್ರು ಅಂತ ಹೇಳಿ ಕೇಳ್ಪಟ್ಟೆ. ಇದು ಜೀವನ ಆಗೈತೆ. ಏನು ಹೇಳೋದು, ಇಂಥ ಪರಿಸ್ಥಿತಿಯಲ್ಲಿ ಅವನು ಹಿಂಗೆ ಮಾಡ್ಕೊಂಡವನೆ. ಏನು ಹೇಳಬೇಕು ಅಂತ ಹೇಳಿ ಇನ್ನೂ ಗೊತ್ತಾಗ್ತಾ ಇಲ್ಲ. ಈ ವಿಡಿಯೋ ಮಾಡ್ತಿರೋದು ಸರಿನೋ ತಪ್ಪು ಅಂತಲೂ ದೇವರಣಿಗೂ ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ಕಮೆಂಟ್ ಮಾಡಿ ಯಾರಿಗೆಲ್ಲ ಹೆಂಗೆ ಅನಿಸುತ್ತೆ ಅಂತ ಹೇಳಿ. ನಾನು ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತ ಅಂದರೆ, ನನ್ನ ವಿಡಿಯೋ ನೋಡಿದವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಹಿಂಗೆ ಮಾಡಿಕೊಂಡ್ರೆ ಲವ್ ಬ್ರೇಕಪ್ ಆದರೆ ಏನು ಜೀವನ ಅಲ್ಲ, ತಂದೆ ತಾಯಿನೇ ಜೀವನ. ನಮಗೆ ತಂದೆ ತಾಯಿ ಎಷ್ಟೆಲ್ಲ ಮಾಡಿರ್ತಾರೆ, ನಾವು ತಂದೆ ತಾಯಿಗೆ ಇಷ್ಟಾದರೂ ಮಾಡಬಾರ್ದಾ ಹೇಳಿ? ಲವ್ ಬ್ರೇಕಪ್ಪೇ ಜೀವನ ಅಲ್ಲ. ಅದಾದರೂ ಕೆಲವೊಂದಿಷ್ಟು ಜನನಾದರೂ ಅರ್ಥ ಮಾಡ್ಕೊಳ್ಳಿ ಅನ್ನೋದು ನನ್ನ ಈ ವಿಡಿಯೋ ಮಾಡೋ ಉದ್ದೇಶ ಆಗಿರುತ್ತೆ, ಬಿಟ್ಟರೆ ಇನ್ನೇನು ಅಲ್ಲ. ಈ ವಿಡಿಯೋ ನೋಡಿದವ್ರಿಗೆ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್. ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಅವ್ರ ಮನೆ ಪರಿಸ್ಥಿತಿ ಹೆಂಗಿದೆ, ಅವ್ರ ತಂದೆ ತಾಯಿ ಹೆಂಗೆ ಅಂದರೆ ಏನು ಕಾರಣಕ್ಕೋಸ್ಕರ ತೋರಿಸ್ತೀನಿ ಅಂತ ಅಂದರೆ, ಈಗ ಈ ಥರ ಸಿಚುವೇಶನ್ನಲ್ಲಿ ಇದ್ದಂಥ ತಂದೆ ತಾಯಿಗಳು ಒಬ್ಬ ಮಗಳು ಹಿಂಗೆ ಮಾಡಿಕೊಂಡ್ರೆ ಅವ್ರ ಲೈಫ್ ಮುಂದೆ ಹೆಂಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಮಾಡೋದಕ್ಕೂ ಕಾರಣವೂ ಅಷ್ಟೇ. ನನ್ನ ವಿಡಿಯೋ ಅಟ್ಲೀಸ್ಟ್ ಒಂದು 100 ಜನ ಮಾಡಿದರೂ ಒಂದು 10 ಜನನಾದರೂ ತಗೊಳ್ಳಿ ಅವ್ರ ಮನಸ್ಸಿಗೆ ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ಇಂಥ ಡಿಸಿಷನ್ ತಗೊಂಡು ನಾವು ಹೋಗ್ಬಿಟ್ರೆ, ಡಿಸಿಷನ್ ತಗೊಂಡು ಈ ಥರ ಮಾಡ್ಕೊಬಿಟ್ರೆ ತಂದೆ ತಾಯಿಯ ಪರಿಸ್ಥಿತಿ ಯಾವ ಥರ ಇರುತ್ತೆ ಅನ್ನೋದು ಸ್ವಲ್ಪ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಡಿಸಿಷನ್ ತಗೊಂಡು ನಾವು ಹೋಗ್ಬಿಟ್ರೆ
ಡಿಸಿಷನ್ ತೊಗೊಂಡು ಈ ಥರ ಮಾಡ್ಕೊಬಿಟ್ರೆ ತಂದೆ ತಾಯಿಯ ಪರಿಸ್ಥಿತಿ ಯಾವ ಥರ ಇರುತ್ತೆ ಅನ್ನೋದು ಸ್ವಲ್ಪ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ.